ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಮೃತಧಾರೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಭೂಮಿಕನ ಅಮ್ಮನ ಮನೆಯಲ್ಲಿ ಅವರ ಅಪ್ಪ ಹಾಸ್ಪಿಟ್ಲಿಗೆ ಹೋಗಿ ಬಂದಿರ್ತಾನೆ. ಆದರೆ ಭೂಮಿಕನ ಅಮ್ಮ ಎಲ್ಲರಿಗೂ ಕಾಫಿ ಮಾಡ್ಕೊಬಂದು ಸೊಸೆನೂ ಕರೆದು ಬಾಮ್ಮ ಕಾಫಿ ಕುಡಿ ಅಂತೇಳಿ ಎಲ್ಲರಿಗೂ ಕಾಫಿ ಕೊಟ್ಟು ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಾ ಇರ್ತಾಳೆ. ಆವಾಗ ಭೂಮಿಕನ ಅಪ್ಪ ಹೇಳ್ತಾನೆ, ಹಾಸ್ಪಿಟ್ಲ್ ಹೋಗಿದ್ದೆ, ತುಂಬ ಸಂಕಟ ಆಯಿತು, ನೋಡೋಕ್ಕಾಗಲ್ಲ, ಎಷ್ಟು ಮಗು ಸಂಕಟ ಪಡ್ತಾಯಿದೆ ಅಂದರೆ, ಅಯ್ಯೋ ಎಷ್ಟು ಕಷ್ಟಪಡ್ತಾ ಇದೆ, ನೋಡೋಕ್ಕಾಗಲ್ಲ, ನನಗೆ ಭಾಳ ಹಿಂಸೆ ಆಗೋಯ್ತು ಅಂತ ಹೆಂಡ್ತಿ ಹತ್ರ ಹೇಳ್ತಾ ಇರುತ್ತೆ. ಆದರೆ ಹೆಂಡ್ತಿ ಹೇಳ್ತಾಳೆ, ಏನು ಮಾಡೋದು, ಈ ಬಂದಿರೋದೇ ಆ ಥರ ಕಾಯಿಲೆ ಅಲ್ಲ, ಏನು ಮಾಡೋದು, ಪಾಪ ಭೂಮಿ ಏನು ಕರ್ಮ ಮಾಡಿದ್ಲು, ಈ ಥರ ಕಾಯಿಲೆ ಬಂದ್ಬಿಡ್ತಲ್ಲ ಅಂಥೇಳಿ ಭಾಳ ಬೇಜಾರು ಮಾಡ್ಕೊಳ್ತಾಳೆ. ಆಮೇಲೆ ಸೊಸೆ ಕೂತ್ಕೊಂಡು, ಅಣ್ಣನೂ ತುಂಬಾ ಕಷ್ಟಪಟ್ಟಿದ್ದಾನೆ, ಹಾಸ್ಪಿಟ್ಲಲ್ಲೇ ಇದ್ಕೊಂಡು ಹಗಲು ರಾತ್ರಿ ತುಂಬ ಕಷ್ಟಪಟ್ಟ ಮಾವ ಅಂತ ಹೇಳ್ತಾಳೆ. ಹೌದು ಕಣಮ್ಮ, ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ಅಂತ ಅಳಿಯನ ಪಡೆಯೋಕ್ಕೆ ನಾವು ಅಂತ ಗಂಡ ಹೆಂಡ್ತಿ ಇಬ್ಬರು ಹೇಳ್ತಾರೆ. ಆಮೇಲೆ ಹೆಂಡ್ತಿ ಬಂದು ತರಕಾರಿ ಹೆಚ್ಚುತ್ತಾ ಕೂತ್ಕೊತಾಳೆ, ಸೊಸೆ ಮಾತಾಡ್ಕೊಂಡು ಕೂತಿರ್ತಾಳೆ. ಆಮೇಲೆ ತುಂಬಾ ಕಷ್ಟಪಡ್ತಿರೋದು ಗೌತಮ್ಗಂತೂ ಭಾಳ ಕಷ್ಟ ಆಗ್ಬಿಟ್ಟಿದೆ, ಭೂಮಿಕನ ನೋಡ್ಕೊಳ್ಳೋದು ಎಲ್ಲ ಕಷ್ಟ ಆಗ್ಬಿಟ್ಟಿದೆ. ಭೂಮಿಕ ಮನೆಗೆ ಬರೋದೇ ಇಲ್ಲ, ನಾನು ಹಾಸ್ಪಿಟ್ಲಲ್ಲೇ ಇರ್ತೀನಿ ಥೆರಪಿ ಮುಗಿಯೋವರೆಗೂ ಅಂತ ಹೇಳಿದ್ಲಂತೆ. ಹಾಗಾಗಿ ಥೆರಪಿ ಮುಗಿಸಿನೇ ಬಂದಿದ್ದು, ಅಲ್ಲಿವರೆಗೆ ಅವಳು ಬರಲೇ ಇಲ್ಲ, ಇವತ್ತು ಬೆಳಿಗ್ಗೆ ಹೊರಟು ಬಿಡ್ತಾರೆ ಅಂತ ಹೇಳ್ತಾನೆ. ಆವಾಗ ಸೊಸೆ ಹೇಳ್ತಾಳೆ, ಹೌದು ನಮ್ಮ ಅಣ್ಣಂಗೂ ಭಾಳ ಕಷ್ಟ ಆಯಿತು, ಗೌತಮಣ್ಣಂಗೆ ತುಂಬ ಕಷ್ಟಪಟ್ಟ, ನಿಜವಾಗ್ಲೂ ನನ್ನಂತಳಾಗಿದ್ದರೂ ಆಗ್ತಿರ್ಲಿಲ್ವೇನೋ, ನಮ್ಮ ಅಣ್ಣ ಭಾಳ ಕಷ್ಟಪಟ್ಟ ಮಾವ ಅಂತ ಹೇಳ್ತಾಳೆ. ಆಮೇಲೆ ಡಾಕ್ಟ್ರ್ ಹೇಳ್ತಾರೆ, ಐ ಆಮ್ ಕ್ಯೂರ್, ನೀವು ತುಂಬ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದೆ, ನಿಜವಾಗ್ಲೂ ನೀವು ಫುಲ್ ಕ್ಯೂರ್ ಆಗಿದ್ದೀರಾ, ಇನ್ನೇನು ತೊಂದರೆ ಇಲ್ಲ, ಆರಾಮಾಗಿ ನೀವು ಮನೆಗೆ ಹೋಗ್ಬೋದು ಅಂತ ಹೇಳ್ತಾರೆ. ಆವಾಗ ಗೌತಮ, ಹೌದಾ ಡಾಕ್ಟ್ರೇ, ಹುಷಾರಾದ್ರಾ ಅಂತ ಖುಷಿಯಾಗಿ ಹೋಗ್ತಾನೆ. ಆಮೇಲೆ ಭೂಮಿಕಾ ಕೂಡ ಖುಷಿ ಆಗ್ತಾಳೆ, ಹೌದಾ ಹುಷಾರಾಯ್ತಾ, ಇನ್ನೇನು ತೊಂದರೆ ಇಲ್ಲಲ್ಲ ಡಾಕ್ಟ್ರೇ, ಇರೋ ಈ ಮೆಡಿಸಿನ್ ಏನು ಹೇಳಿದಿರೋ ಅದು ತೊಗೊಂಡ್ರೆ ಮುಗ್ದೋಯ್ತಲ್ವ, ಇನ್ನೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು, ಇನ್ನು ಬರೋಣ ಡಾಕ್ಟ್ರೆ ಅಂತ ಹೇಳ್ಬಿಟ್ಟು ಅವರು ಇಬ್ರೂ ನಮಸ್ಕಾರ ಮಾಡಿ ಆಚೆ ಬರ್ತಾರೆ. ಆಚೆ ಬಂದು ಗೌತಮ್ ಪಾಪ ತುಂಬ ಬೇಜಾರಾಗಿದ್ದ, ಇವಾಗ ಆರಾಮಾಗಿತ್ತು, ಗೆಲುವು ಆಗಿದ್ದಾನೆ, ಮನೆಗೆ ಬರ್ತಾರೆ ಇಬ್ಬರೂ. ಆಚೆ ಬಂದು ಇನ್ನೇನು ತೊಂದರೆ ಇಲ್ಲ, ನಾವು ಆರಾಮಾಗಿಬಿಟ್ವಿ, ಹೊರಡೋಣ ಇನ್ನು ಅಂತೇಳಿ ಹೊರಡ್ತಾರೆ. ಡಾಕ್ಟ್ರು, ಯೋಚನೆ ಮಾಡಬೇಡಿ, ಇನ್ನು ಮೇಡಮ್ ಆರಾಮಾಗಿದ್ದೀರಾ ನೀವು ಭೂಮಿಕಾ ಅವರೇ, ಇನ್ನೇನು ಯೋಚನೆ ಮಾಡಬೇಡಿ, ಥೆರಪಿ ಎಲ್ಲ ಮುಗೀತಲ್ಲ, ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಹೌದಾ ಡಾಕ್ಟ್ರೆ ಅಂತೇಳಿ ಖುಷಿಯಾಗಿ ಅಲ್ಲಿಂದ ಆಚೆ ಬರ್ತಾರೆ ಗಂಡ ಹೆಂಡ್ತಿ. ಪ್ರಪಂಚ ನೋಡ್ದಂಗೆ ಆಗುತ್ತೆ, ಖುಷಿ ಆಗುತ್ತೆ. ಇಬ್ಬರೂ ಎಷ್ಟೆಲ್ಲ ಕಷ್ಟಪಟ್ಟು ಸಫರ್ಪಟ್ಟು ಅಂತೇಳಿ ಪಾಪ ಭಾಳ ಬೇಜಾರು ಮಾಡಿಕೊಂಡು ಹಾಸ್ಪಿಟ್ಲಿಂದ ಒಂದು ಸಲ ತಿರುಗಿ ನೋಡಿಬಿಟ್ಟು ಹೊರಟುಬಿಡ್ತಾರೆ. ಇಬ್ಬರೂ ಕೈ ಹಿಡ್ಕೊಂಡು ಇಬ್ಬರೂ ಸೂಟ್ ಕೇಸ್ ಎಲ್ಲ ತಗೊಂಡು ಮನೆಗೆ ಹೊರಟು ಬರ್ತಾರೆ. ಆವಾಗ ಆ ಸಿಚುವೇಶನ್ ನೋಡೋದಕ್ಕೆ ಭಾಳ ಬೇಜಾರಾಗುತ್ತೆ. ಏನು ಮನುಷ್ಯನಿಗೆ ಈ ಕಾಯಿಲೆ ಕೊಡ್ತೀನಿ ಅಂತ ದೇವರು ಈ ರೀತಿ ಕಾಯಿಲೆಗಳೆಲ್ಲ ಕೊಡಬಾರ್ದು. ಈ ಕಡೆ ಬಂದು ಗೌತಮ್ ತಮ್ಮ ಮತ್ತು ಗೌತಮ್ ಅಮ್ಮ ಇಬ್ಬರು ಮಾತಾಡ್ತಿರ್ತಾರೆ. ಆ ಕಾಯಿಲೆನೂ ಗೆದ್ದುಬಿಟ್ಲಲ್ಲ ಅವಳು, ಇದರಲ್ಲೇ ಹೋಗಿಬಿಡ್ತಾಳೆ ಅಂದ್ಕೊಂಡಿದ್ದೆ, ಇದನ್ನು ಗೆದ್ದುಬಿಟ್ಲಲ್ಲ ಮಾಮ ಅಂತ ಹೇಳ್ತಾನೆ. ಅದಕ್ಕೆ ಅವರಮ್ಮ ಹೇಳ್ತಾಳೆ, ಗೆದ್ದರೆ ಏನಾಯಿತು ಬಿಡು, ನಾನಿದ್ದೀನಲ್ಲ, ದಿನ ಹಂಗ್ಸಿ ಅವಳು ಹಂಗೆ ಕೊರಗಬೇಕಾ, ಆ ಥರ ಮಾಡ್ತೀನಿ ನೋಡು, ನಾನು ಸುಮ್ಮನೆ ಇರೋಳೆ ಅಲ್ಲ, ಮುಂದಕ್ಕೆ ನೋಡ್ತಾ ಇರು ಏನಾಗುತ್ತೆ ಅಂತೇಳ್ಬಿಟ್ಟು ಹೇಳ್ತಾಳೆ. ಆವಾಗ ಸರಿ ಮ್ಯಾಮ್, ಇದರಲ್ಲೇ ಹೋಗಿಬಿಡ್ತಾಳೆ, 4 ಸ್ಟೇಜಿಗೆ ಬಂದು ಉಳ್ಕೊಂಡು ಬಿಟ್ಲಲ್ಲ ಇವಳು ಅಂತೇಳಿ ಹೊಟ್ಟೆ ಉರಿ ಪಟ್ಕೋತಾರೆ ಇಬ್ಬರೂ ಅಮ್ಮ ಮಗ. ಆದರೆ ಅಲ್ಲಿ ಇವರಿಬ್ಬರು ಹೊಟ್ಟೆ ಉರಿ ಪಟ್ಕೊಂಡ್ರೆ ಸಾವಿರಾರು ಜನ ಒಳ್ಳೇದಾಗಲಿ ಅನ್ನೋ ಬಯಸೋ ಅಂಥವ್ರು ಇರ್ತಾರೆ. ಏಕೆಂದರೆ ಭೂಮಿಕಾ ಯಾರಿಗೂ ಕೆಟ್ಟದ್ದು ಮಾಡಿರಲ್ಲ, ಗೌತಮ್ ಅಂತೂ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಇಲ್ಲಿವರೆಗೆ, ತುಂಬ ಒಳ್ಳೇದು ಮಾಡ್ಕೊಂಡು ಬಂದಿರೋ ಅಂಥವ್ರು.
ಅವರಿಗೆ ಯಾವತ್ತೂ ಕೆಟ್ಟದಾಗಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.